ಸಾಯಿ ಅವ್ರ ಹತ್ರ ಮಾತಾಡೋದು ಸರಿ, ನಿಮ್ಮ ಹತ್ರ ಮಾತಾಡೋದು ಸರಿ, ಇಟ್ಸ್ ವೆರಿ ಕ್ಲಿಯರ್ ದಟ್ ನಿಮ್ಮ ತಾಯಿ ತಂದೆಯವರ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಇದೆ. ಹೌದು ಸರ್. ನಿಮ್ಮಪ್ಪ ನೋಡಕ್ ಚೆನ್ನಾಗಿದ್ರು, ಅದ್ಭುತವಾದ ವಾಯ್ಸ್ ಇತ್ತು, ಆಜಾನಬಾಹು ದೇಹ ಅವ್ರದ್ದು. ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಇದ್ದು ಕೂಡ ಅವ್ರು ಸಿಗ್ಬೇಕಾಗಿರೋ ಗೌರವ ಒಬ್ಬ ನಟನಾಗಿ ಸಿಕ್ಲಿಲ್ಲ ಅಂತ ಜಿಗುಪ್ಸೆ ಇತ್ತು ಅವರಲ್ಲಿ. ವಾಸ್ ಈ ಫ್ರಸ್ಟ್ರೇಟೆಡ್? ಹೌದು ಸರ್. ಅಪ್ಪ ಆಗಿರ್ಲಿ, ಅಣ್ಣ ಸಾಯಿ ಕುಮಾರ್ ಆಗಿರ್ಲಿ, ನಾನಾಗಿರ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿಲ್ಲ ಸರ್. ಸೊ ಅಪ್ಪ ಈ ಕೇಮ್ ಫ್ರಮ್ ವಿಜಯನಗರಂ ಟು ಚೆನ್ನೈ ಇನ್ 1956 ಇಫ್ ಐ ಆಮ್ ರೈಟ್. ಒಂದು ಒಳ್ಳೆಯ ಒಂದು ಕಲಾವಿದ ಆಗಬೇಕು ಅಂತಾನೆ ಒಂದು ಕನಸು. ಅವರು ಬಂದು ಟ್ರೈ ಮಾಡಿ ಅವ್ರಿಗೆ ಸಿಕ್ಕಿಲ್ಲ ಅವಕಾಶಗಳು. ಅಟ್ ದ ಸೇಮ್ ಟೈಮ್ ಜೀವನ ಮದುವೆ ಆಯಿತು. ಸೊ ಅಲ್ಲಿ ಅಪ್ಪ ಅವ್ರ ಜೊತೆಗಿದ್ದವ್ರಿಗೆಲ್ಲ ಯಶಸ್ಸು ಸಿಗ್ತಾ ಇತ್ತು, ಇವರು ಸಿಗ್ತಾ ಇರಲಿಲ್ಲ. ಕರೆಕ್ಟ್. ಅಟ್ ದ ಸೇಮ್ ಟೈಮ್ ನಮ್ಮ ತಾಯಿ ಅವರು ಹೆವಿ ಆವಾಗಲೇ ಅಂದರೆ 18-19 ಇಯರ್ಸೇ ಹಾರ್ಸ್ ಪೋಲೋ ತುಂಬಾ ಅದು ಕಾಸ್ಟ್ಲಿ ಗೇಮು. ಆ ಕಾಡ್ರೆ ಜೀನು ನಮ್ಮ ತಾಯಿ ಇಲ್ಲಿ ಲೂಸ್ ಆಗಿ ಬಂದು ಇಲ್ಲಿ ಕೆಳಗಡೆ ಟೈಟ್ ಆಗಿರುತ್ತೆ ಆ ಸ್ಟಿಕ್ಕು. ಶಿ ಇಸ್ ಹೈಲಿ ಟ್ಯಾಲೆಂಟೆಡ್. ಅಂಡ್ ನ್ಯೂ ಡೆಲ್ಲಿಯಲ್ಲಿ ಅನಾರ್ಕಲಿ ಅನ್ನೋ ಒಂದು ನಾಟಕಕ್ಕೆ ಶಿ ಗಾಟ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆಲ್ಸೋ. ಸೊ ಅಂತ ಒಂದು ಫಾದರು ಮದರು ಅವರಿಬ್ಬರು ಒಂದಾದ್ಮೇಲೆ, ಮದುವೆ ಆದ್ಮೇಲೆ, ಮಕ್ಕಳು ನಾವೆಲ್ಲ ಹುಟ್ಟ ಮೇಲೆ ಅವರು ಏನ್ ಡಿಸೈಡ್ ಮಾಡಿದ್ರಂದ್ರೆ ನಮಗೆ ಏನೇನು ಮಿಸ್ ಆಗಿದೋ ಅದೆಲ್ಲ ಇವ್ರ ಲೈಫಲ್ಲಿ ಮಿಸ್ ಆಗಬಾರ್ದು, ಇವ್ರಿಗೆ ಸಿಗ್ಬೇಕು, ಅದಕ್ಕೆ ಇವರು ಟ್ರೈನಿಂಗ್ ಕೊಡಬೇಕು ಅಂತ. ನಮ್ಮ ತಾಯಿ ನಮಗೆಲ್ಲ ಎಜುಕೇಷನು, ನಮ್ಮ ಸ್ಕೂಲ್ಗೆ ಬರೋದು. ನನಗೆ ಗೊತ್ತಿರೋ ಪ್ರಕಾರ 6th ಸ್ಟ್ಯಾಂಡರ್ಡ್ನಿಂದ 10th ಸ್ಟ್ಯಾಂಡರ್ಡ್ವರೆಗೂ ಹಾಫ್ ಕನ್ಸೆಷನ್ನಲ್ಲೇ ಪೂರ್ ಸ್ಟೂಡೆಂಟ್ಸ್ ಅಂತ ಒಂದು ಕೋಟಾ ಇರುತ್ತೆ. ಫೀಸು 80 ರೂಪೀಸ್ ಅಂದರೆ 40 ರೂಪೀಸ್. ಅದು ಈ ಕ್ರಿಶ್ಚಿಯನ್ ಮಿಷನರೀಸ್ ಕೊಡ್ತಾರೆ. ಸೊ ಅದರಲ್ಲೇ ನಾನು ಐ ಸ್ಟಾರ್ಟೆಡ್ ಮೈ ಲೈಫ್. ಅಂಡ್ ಆಫ್ ಕೋರ್ಸ್ ನಿಮ್ಮ ಫಾದರ್ ಬಗ್ಗೆ ತುಂಬಾ ಸೆಂಟಿಮೆಂಟಲ್ ಆಗಿ ಆಕ್ಚುಲಿ ಸಾಯಿ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರು. ವಾಸ್ ಈ ಸ್ಟ್ರಿಕ್ಟ್ ಆಗಿದ್ರ? ಅಪ್ಪ ಹೇಗಿದ್ರು? ಇಲ್ಲ, ಅಪ್ಪ ಸ್ಟ್ರಿಕ್ಟ್ ಅಂದ್ರೆ ಎಸ್, ಸ್ವಲ್ಪ ರಿಸರ್ವ್ಡ್ ಆಗಿರ್ತಾರೆ ಅಪ್ಪ ಯಾವಾಗ್ಲೂ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಅವರು ಲೈಕ್ ಅ ಚೈಲ್ಡ್ ಓನ್ಲಿ ಅಪ್ಪ. ಸಾಯಿ ಡಬ್ಬಿಂಗ್ ಕೊಡುವಾಗ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಆಕ್ಚುಲಿ. ಬಿಕಾಸ್ ಹಿಂಗೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಡಬ್ಬಿಂಗ್ ಅಂತ ನಿನಗೆ, ಸೊ ಬೇಡ, ನನ್ನ ಲೈಫ್ ಹಂಗಾಯಿತು. ಅವರು ಆವಾಗ ಹಿ ವಾಸ್ ಟೀಚಿಂಗ್ ಇನ್ MCC ಆಲ್ಸೋ. ಅಣ್ಣ ಆಕ್ಟರ್ ಆಗು, ನಿನ್ನ ವಾಯ್ಸ್ ನನಗೆ ಪ್ಲಸ್ ಆಗುತ್ತೆ ಅಂತ. ಸೇಮ್ ಥಿಂಗ್ ಅಗೇನ್ ಹ್ಯಾಪನ್ ಟು ಮೀ. ಇವನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ 86 ಆಸ್ ಎನ್ ಪ್ರೊಫೆಷನಲ್ ಆಕ್ಟರ್. ಅದಾದ್ಮೇಲೆ ಒಂದು 4-5 ಪಿಕ್ಚರ್ ಮಾಡಿದೆ, ಬಟ್ ನಥಿಂಗ್ ವರ್ಕ್ಡ್ ಔಟ್ ಫಾರ್ ಮೀ. ಅಣ್ಣ ವಾಸ್ ಆಲ್ರೆಡಿ ಫೇಮಸ್ ಫಾರ್ ರಾಜಶೇಖರ್, ಸುಮನ್, ರಜನಿಕಾಂತ್, ಆಲ್ ಹೀರೋಸ್. ಸೊ ವಿಲನ್ಗೆ ಒಂದು ವಾಯ್ಸ್ ಬೇಕು ಅಂದರೆ, ಬಿಕಾಸ್ ಇವನ್ ಲಕ್ಕಿಲಿ ತಂದೆ ತಾಯಿನಿಂದ ನನಗೂ ಒಂದು ವಾಯ್ಸ್ ಬಂದಿದೆ. ಸೊ ಇಟ್ ಹೆಲ್ಪ್ಡ್ ಎಕ್ಸಾಕ್ಟ್ಲಿ. ಇವನ್ ಐ ವಾಸ್ ಮ್ಯಾರಿಡ್. ಸೊ ನಮ್ಮ ತಂದೆಗಾಗಿರೋ ತರಾನೇ ನನಗೂ ಆಯಿತು. ಐ ವಾಸ್ ಮ್ಯಾರಿಡ್, ತಿರ್ಗಾ ನನ್ನ ಜೀವನ. ಐ ಕುಡಂಟ್ ವೆಯ್ಟ್ ಫಾರ್ ಮೂವೀಸ್. ಅಟ್ ದ ಸೇಮ್ ಟೈಮ್ ಏನು ಬಂದಿಲ್ಲ, ರಿಜೆಕ್ಟಿಂಗ್ ಅಂತಕ್ಕಿಂತ ಬಂದಿಲ್ಲ. ಆಲ್ಮೋಸ್ಟ್ 25 years. ಬಟ್ ದಿಸ್ ಇಸ್ ಸರ್ಪ್ರೈಸಿಂಗ್ ಸರ್. ಅಂದ್ರೆ ಏನಾಗುತ್ತೆ, ಎಷ್ಟೋ ಜನ ಒಂದೇನೋ ಟ್ರೈ ಮಾಡ್ತಾರೆ, ಗಿಟ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. 25 ವರ್ಷ ಕಾದ್ಯಾರ ಇವ್ರ ಯಶಸ್ಸಿಗೆ. ಅಂದ್ರೆ ಇವ್ರು 86ರಲ್ಲಿ ಎಂಟ್ರಿ ಕೊಡ್ತಾರೆ ಹೀರೋ ಆಗಿ. ಇವ್ರಿಗೆ ನಿಜವಾದ ಯಶಸ್ಸು ನಟನಾಗಿ ಸಿಕ್ಕಿದ್ದು ಕೆಂಪೇಗೌಡ ಅಲ್ಲಿ 2011. 25 years. 25 ವರ್ಷ. ಈಗ ಅಫ್ಕೋರ್ಸ್ ಕರ್ನಾಟಕದ ಮೂಲೆ ನಿಮ್ಮನ್ನು ಇಷ್ಟಪಡ್ತಾರೆ. ಬಟ್ ಈ ತಾಳ್ಮೆ ಟು ವೇಟ್ ಫಾರ್ ಇಟ್, ನಾನು ಇದು ಒಂದಿನ ಬಂದೇ ಬರುತ್ತೆ ಅಂತ 25 ವರ್ಷ ಹೇಗೆ? ಅದೇ ಸರ್, ಬಿಲೀವ್ ಸರ್. ಐ ಬಿಲೀವ್ಡ್ ಇನ್ ಮೈ ಸೆಲ್ಫ್ ಸರ್. ಪ್ಲಸ್ ಚಿಕ್ಕ ವಯಸ್ಸಿನಿಂದನೇ ನಾನು ಆಕ್ಟರ್ ಆಗಬೇಕು, ಐ ವಾಂಟ್ ಟು ಬಿ ಅ ಸ್ಟಾರ್, ಒಂದು ದಿನ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅನ್ನೋದು ಮಾತ್ರ ಇಟ್ ವಾಸ್ ವೆರಿ, ಆ ಸಂಕಲ್ಪ ತುಂಬ ಗಟ್ಟಿಯಾಗಿತ್ತು ಸರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಬ್ಬಿಂಗ್ಸ್ ಮಾಡೋವಾಗೆಲ್ಲ ಒಂದು ಫ್ರಸ್ಟ್ರೇಷನ್ ಇತ್ತು. ಕೆಲವು ಪಿಕ್ಚರ್ಗಳು ಹೋಗಿ ಡಬ್ಬಿಂಗ್ ಮಾಡೋವಾಗ ಐ ಯೂಸ್ ಟು ಆ್ಯಕ್ಟ್. ಇವತ್ತು ಬೊಮ್ಮಾಲಿ, ಅದೇ ಅರುಂಧತಿ ಆಗಿರಲಿ, ಇನ್ನೊಂದು ಪಿಕ್ಚರ್ ಆಗಿರಲಿ, ತುಂಬ ಚೆನ್ನಾಗಿದೆ ನನ್ನ ವಾಯ್ಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಿಟ್ವೀನ್ 4 walls ಇನ್ ದ ಡಬ್ಬಿಂಗ್ ಥಿಯೇಟರ್ ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. So that is why you get that output. So all this were there, frustrations, ಅದೆಲ್ಲ ಇತ್ತು. ಬಟ್ ಸಿನಿಮಾ ರಂಗದಲ್ಲಿ ಎಷ್ಟೋ ಜನ ತರ ಕಾಂಟ್ಯಾಕ್ಟ್ಸ್ ಇರಬೇಕು ಅಂತ, ಎಲ್ಲಾ ಕಾಂಟ್ಯಾಕ್ಟ್ಸ್ ನಿಮಗಿತ್ತು, ಎಲ್ಲಾ ದೊಡ್ಡ ಡೈರೆಕ್ಟರ್ಸ್ ನಿಮ್ಗೆ ಗೊತ್ತು. ಎಸ್. ಯಾರು ಅವಕಾಶ ಕೊಡ್ತಿರ್ಲಿಲ್ಲ? ಯಾರು ಕೊಟ್ಟಿಲ್ಲ ಸರ್, ಯಾರು ಕೊಟ್ಟಿಲ್ಲ, ನಿಜವಾಗ್ಲೂ ಕೊಟ್ಟಿಲ್ಲ. ಅಂಡ್ ಎವ್ರಿ ಡೈರೆಕ್ಟರ್, ಇವತ್ತಿರೋ ನಂಬರ್ 1 ಡೈರೆಕ್ಟರ್ಸ್ ನಿಂದ ಎಲ್ಲರೂ ಆಲ್ಮೋಸ್ಟ್ ಆಲ್ ದ ಟಾಪ್ ಫ್ರಮ್ 1 to 25 ಅಂದ್ರೆ ಆಲ್ ದ 25 ಡೈರೆಕ್ಟರ್ಸ್ ಐ ನೋ. ಬಟ್ ಅದೇನೋ ಬಂದಿಲ್ಲ ಸರ್. ನಾನು ರವಿತೇಜ ಆಗಿರಲಿ, ಶ್ರೀಕಾಂತ್ ಆಗಿರಲಿ, ಶ್ರೀಹರಿ ಆಗಿರಲಿ, ನಾವೆಲ್ಲ ಒಂದೇ ಟೈಮ್ ಎಂಟ್ರಿ. ಅವರೆಲ್ಲ ದೊಡ್ಡ ಹೀರೋಸ್ ಆಗಿಬಿಟ್ರು. ಸರಿ, ನಾನು ಅಟ್ ಒನ್ ಸ್ಟೇಜ್ ಆಫ್ ಟೈಮ್, ನೀವು ತೆಲುಗು ಪ್ರೋಗ್ರಾಮ್ಸ್ ಏನು ನೋಡಲ್ಲ ನಾನು, ಸಾಧಿಸಬೇಕು ಅಂತ TV ಒಂದು 25 years ಸರ್ ನಾನು ಹೇಳೋದು. ಇಟ್ ಇಸ್ ನಾಟ್ 1 year or 2 years. 25 ವರ್ಷ ಹಿಂಗೆ ಕಷ್ಟಪಟ್ಟೆ. ಅಂಡ್ ಎವ್ರಿ ಡೇ ಐ ನೆವರ್ ಯೂಸ್ ಟು ಸ್ಟೇ ಇನ್ ಹೈದರಾಬಾದ್. ನನಗೆ ಹೈದರಾಬಾದ್ ಹೋದ್ರೆ ನನಗೆ ಇರಿಟೇಷನ್, ಕೋಪ, ಫ್ರಸ್ಟ್ರೇಷನ್, ಬಿಕಾಸ್ ದ ಇಂಡಸ್ಟ್ರಿ ಡಿಪ್ರೈವ್ಡ್ ಮೀ ಆಫ್ ಎವ್ರಿಥಿಂಗ್. ಮೈ ಲೈಫ್ ಇಸ್ ಗಾನ್. ಈಗ ಇರೋ ಎನರ್ಜಿ ಇದೆಲ್ಲ ಆಲ್ರೆಡಿ ಐ ಆಮ್ 50 now.
ಸೊ 25 years ಆಫ್ ಪ್ರೈಮ್ ಟೈಮ್ ಹೋಯ್ತು ಸರ್. ನಾವು ವಾಟ್ ಎವರ್ ಐ ಡು ಏನು 5-10 years ವಿತ್ ದಿಸ್ ಎನರ್ಜಿ, ಅದು ಕೂಡ ಕಷ್ಟ ಅಲ್ಲ ಸರ್. ಸೊ ಮೈ ಏನಾದರೂ ಯು ಕ್ಯಾನ್ ಬ್ರಿಂಗ್ ಬ್ಯಾಕ್, ಬಟ್ ನಾಟ್ ದ ಏಜ್, ನಾಟ್ ದಟ್. ಆ ಕಾಲ ತಿರ್ಗ ಬರಲ್ಲ, ಯೌವನ ಹೊಟ್ಟೋಯ್ತಲ್ಲ. ಹೋಯ್ತು. 25 years is gone. Even I wanted to become one superstar Rajinikanth. Even I wanted to become megastar Amitabh Bachchan. Everyone, ಎಲ್ರಿಗೂ ಒಂದು ಕನಸಿರುತ್ತೆ ಸರ್, ವಿ ಹ್ಯಾವ್ ಟು ಬಿಕಮ್ ದಟ್ ಅಂತ. ಸೊ ಆ ಕನಸು ಅದೆಲ್ಲ ಹೋಯ್ತಲ್ಲ ಸರ್. ಸೊ ಆ ಕೋಪ, ಸೊ ಐ ಯೂಸ್ ಟು ಗೋ ಇನ್ ದ ಮಾರ್ನಿಂಗ್ ಅಂಡ್ ಕಮ್ ಇನ್ ದ ಈವ್ನಿಂಗ್. ಆಮೇಲೆ ನಾನು ಮದುವೆ ಆಗಿ ಸರಿ ಕ್ಯಾರೆಕ್ಟರ್ಸ್ ಬಂದಿಲ್ಲ, ಓಕೆ ಡಬ್ಬಿಂಗ್ಸು ನಮ್ಮ ವಾಯ್ಸ್ ಯೂಸ್ ಆಗ್ತಾ ಇದೆ, ಸರಿ ಏನೋ ದುಡ್ಡು ಸಂಪಾದನೆ ಮಾಡಬೇಕು, ಓಕೆ ಲೈಫ್ ಇಸ್ ಗೋಯಿಂಗ್ ಆನ್ ಅಂತ ಬರೋದನ್ನ ಈಸಿ ತಗೊಂಡು ನಾನು ಹಂಗೆ ಜೀವನ ಐ ವಾಸ್ ರನ್ನಿಂಗ್ ಸರ್. ಐ ಬಿಲೀವ್ ಯುವರ್ ಮದರ್ ಕೋರ್ಸ್ 3ನೇ ಕ್ಲಾಸ್ ಓದಿದ್ರು ಕೂಡ ಹಿಂದೂ ರೆಗ್ಯುಲರ್ ಆಗಿ ತರ್ಸೋರಂತೆ. ಹೌದು ಸರ್. ಹಿಂದೂ ಪೇಪರ್ ನಿಮ್ಮ ಹೆಸರೇ ಬರಬೇಕು ಅಂತ ಏನೋ ಆಸೆ. ಆಕ್ಚುಲಿ ನಮ್ಮ ತಾಯಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಸರ್. ಆಲ್ಮೋಸ್ಟ್ 25 years 30 years ನಿಂದ ಇದೆ ಅದು. ಅಮ್ಮ 23 ತೀರೋಗಿದ್ದಾರೆ, 25 ನಾವು ಅದು ವಾಟ್ ಎವರ್ ಇಟ್ ಇಸ್ ವಿ ಡಿಡ್. ಆ ಡೈರಿ ನೀವು ಓದೋ ಅಧಿಕಾರ ನಮ್ಮಮ್ಮ ಯಾರಿಗೂ ಕೊಟ್ಟಿಲ್ಲ. ಅದರಲ್ಲಿ ಫಸ್ಟ್ ಪೇಜ್ ಅಲ್ಲಿ ಬರೆದಿದ್ದಾರೆ, ನಾನು ಬರೆದಿರೋ ಡೈರಿ. ಅದು ಒಂದು ಹೆಣ್ಣಿನ ಡೈರಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಡೆಪ್ತ್ ಇರುತ್ತೆ ಅಂತ. ಹೌದು ಹೌದು. ಫ್ರಮ್ 40-50 years ಡೈರೀಸ್. ಸೊ ಆ ಡೈರಿಯಲ್ಲಿ ನಾನು ಹೋದ್ಮೇಲೆ ನನ್ನ ದೊಡ್ಡ ಮಗ ಸಾಯಿ ಕುಮಾರ್ ಬಿಟ್ಟು ಬೇರೆ ಯಾರೂ ಓದಬಾರ್ದು ಅಂತ ಇದೆ. ಸೊ ನಮ್ಮ ತಂದೆ ಕೂಡ ಸೈಡ್ ಹೋಗಿಲ್ಲ. ಓಪನ್ ಮಾಡಿದ್ರೆ ಕಾರ್ಡ್ಬೋರ್ಡ್ ಡಬ್ಬಾಸ್ ಫುಲ್ ಡೈರಿ ಸರ್. ಜಸ್ಟ್ ಇಮ್ಯಾಜಿನ್, ಇವನು ಹೋಗಿ ಡೋರ್ ಲಾಕ್ ಮಾಡಿಕೊಂಡು ಓದ್ತಾ ಇದ್ದಾನೆ. ಅಣ್ಣ ಒಬ್ಬೊಬ್ಬರನ್ನು ಕರಿತಾ ಇದ್ದಾನೆ. ಫಸ್ಟ್ ಕಮಲಾ ಬಾ ಅಂತಾನೆ, ಪ್ರಿಯಾ ಬಾ ಅಂತ, ನೆಕ್ಸ್ಟ್ ನನ್ನ ಟರ್ನು ಬಾ ಅಂತ. ಸೊ ಅದರಲ್ಲಿ ಇರೋ ಒಂದು ಸಿನಾಪ್ಸಿಸ್ ತರ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್. ನಿಮ್ ಬಗ್ಗೆ ಏನ್ ಬರ್ದಿಯಾರ? ನನ್ನ ಬಗ್ಗೆ ಒಂದು ಪೇಜ್ ಇದೆ ಸರ್. ನನ್ನ 2ನೇ ಮಗ, ಅವನಿಗೆ ಹೆಸರು ರವಿಶಂಕರ್ ಅಂತ ಇಟ್ಟೆ. ಯಾಕೆ ಅಂದ್ರೆ ಒಂದು ದಿನ ಎಲ್ಲರೂ ಲೈಫಲ್ಲಿ ಇದು ಅಚೀವ್ ಮಾಡಬೇಕು, ಅದು ಅಚೀವ್ ಮಾಡಬೇಕಂತಾರಲ್ಲ. ನಮ್ಮ ತಾಯಿ ನನಗೆ ಹೇಳಿದ್ದು ಏನೇನಂದ್ರೆ, ಆ ಡೈರಿಯಲ್ಲಿ ಈ ರವಿಶಂಕರ್ ಯಾವತ್ತು ತೀರೋಗ್ತಾನೋ ಆವತ್ತು ಹಿಂದೂ ಪೇಪರಲ್ಲಿ ಮೇನ್ ಪೇಜಲ್ಲಿ ಇವನ್ ಹೆಸರು, ಇವೊಂದು ಫೈನಲ್ ಬರಬೇಕು. ಅಂದ್ರೆ ನಾನು ಎಷ್ಟು ದೊಡ್ಡವನಾಗಿರ್ಬೇಕು ಹಿಂದೂ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಬರಬೇಕಂದ್ರೆ. ಅದು ಅವ್ರ ಕನಸು. ನಾಟ್ ರವಿಶಂಕರ್ ಒಂದು ಅಮಿತಾಬ್ ಬಚ್ಚನ್ ಆಗಬೇಕು, ರವಿಶಂಕರ್ ಒಂದು ಇದಾಗಬೇಕು ಇಲ್ಲ. ದ ಡೇ ರವಿಶಂಕರ್ ಡೈಸ್ ಹೋಲ್ ಇಂಡಿಯಾ ಶುಡ್ ಮೂವ್ ಅಂತ ಹಂಗೆ ಬರಬೇಕು. ಅದಕ್ಕೆ ಸಿತಾರ್ ಮಾಸ್ಟರ್ ರವಿಶಂಕರ್ ಅಂತ ಹೆಸರಿಟ್ಟೆ. ಇವನು ನೋಡಿದ್ರೆ ಒಂದು ಬಾವಿ ಒಳಗಡೆ ಇರೋ ಕಪ್ಪೆ ತರ ಆಗ್ಬಿಟ್ಟಿದ್ದಾನೆ. ಈ ಡಬ್ಬಿಂಗೇ ಪ್ರಪಂಚ, ಇದರಲ್ಲಿ ನಾನೇ ಸೂಪರ್ ಸ್ಟಾರ್ ಅನ್ಕೊಂಡು ಬಾಳ್ತಾ ಇದ್ದಾನೆ ಇವನು ಹೊರಗಡೆ ಬಂದು ಪ್ರಪಂಚ ನೋಡ್ಬೇಕು. ಮದುವೆ ಆಯ್ತು, ಮಕ್ಕಳು ಬಂತು, ಏನೋ ಒಂದು ಫ್ಲಾಟ್ ತಗೊಂಡ, ಒಂದು ಚಿಕ್ಕ ಕಾರ್ ತಗೊಂಡ, ಬ್ಯಾಂಕಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಇಟ್ಕೊಂಡ, ಇದೇ ಜೀವನ ಅನ್ಕೊಳ್ತಾನೆ. ಐ ಆಮ್ ಅಶೇಮ್ಡ್ ಆಫ್ ರವಿ. ಸಾಯಿಗೆ ಕೆಲವೇ ಕೊಟ್ಟೆ, ಕಮಲಾಗಿಷ್ಟೇ ಕೊಟ್ಟೆ, ಬಟ್ ರವಿಗೆ ಎಲ್ಲಾನು ಕೊಟ್ಟೆ ನಾನು. ಡ್ಯಾನ್ಸರ್ ಅವನು, ಸಿಂಗರ್ ಅವನು, ಡೈರೆಕ್ಷನ್ ಮಾಡ್ತಾನೆ, ಬರೀತಾನೆ, ಸಾಂಗ್ಸ್ ಬರೀತಾನೆ, ಎಲ್ಲ ಮಾಡ್ತಾನೆ. ಅವನು ವೇಸ್ಟ್ ಆಗಿದ್ದಾನೆ ಅಂತ ನೋವನ್ನ ಇಟ್ಕೊಂಡೇ ಅವ್ರು ತೀರೋಗಿದ್ದಾರೆ. ಬಿಕಾಸ್ ಅವ್ರು ತೀರೋಗಿದ ಮೇಲೇನೆ ನನಗೆ ಆ ಡೈರಿ ಗೊತ್ತಾಯ್ತಲ್ವಾ. ಸೊ ಅದು ಒಂದು ಇನ್ಸಿಡೆಂಟು, ಅದು ತುಂಬಾ ತುಂಬಾ ಟಚ್ ಆಯ್ತು ನನ್ನ ಲೈಫಲ್ಲಿ. ಆವತ್ತು ಅನ್ಕೊಂಡೆ ನಾನು, ಓ ಎಷ್ಟು ವೇಸ್ಟ್ ಮಾಡಿದ್ದೀನಿ ಆ ಜೀವನದಲ್ಲಿ ಅಮ್ಮ, ಎಷ್ಟು ನೋವು ಅನುಭವಿಸಿದೀಯಾ ಇಷ್ಟು ವರ್ಷ ನನ್ನ ಅಂತ. ದಟ್ ಡೇ ಐ ಟುಕ್ ಅ ಡಿಸಿಷನ್, ಇಲ್ಲ ಏನೋ ಒಂದು ಮಾಡಲೇಬೇಕು. ಸೊ ಲೆಟ್ ಅಸ್ ಟ್ರೈ ಅಂತ ತಿರ್ಗಾ ರೀಗ್ರೂಪ್ ಮಾಡಿ ಎನರ್ಜೀಸ್ನೆಲ್ಲ ಫೋಕಸ್ ಮಾಡಿ ದೆನ್ ಐ ಫೋಕಸ್ ಪ್ರಾಪರ್ಲಿ. ಅಂಡ್ ಅದೇನೋ ಅದೃಷ್ಟನೋ ಏನೋ ಕರೆಕ್ಟಾಗಿ ನಮ್ಮ ಕೆಂಪೇಗೌಡ ಅಂತ ಪಿಕ್ಚರು, ಅದು ನಮ್ಮ ಕರ್ನಾಟಕ, ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ.